ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುತ್ತವ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜ ಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ, ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಮೀನರಾಶಿಗೆ ಸಾಕಷ್ಟು ಯೋಗ, ಸಾಕಷ್ಟು ಸಂಕಟ ಆಗುತ್ತೆ. ಯಾಕಂದರೆ ಜನ್ಮದಲ್ಲಿ ಶನಿ ಇದ್ದಾನೆ. ಮೀನರಾಶಿಯಲ್ಲಿ ಸಾಕಷ್ಟು ಸಾಲದಲ್ಲಿ ಬಿದ್ದೀರ, ವನವಾಸವನ್ನು ಬೀಳ್ತೀರ, ಬಡ್ಡಿ ಕಟ್ತೀರ, ಸಾಕಷ್ಟು ತೊಂದರೆಗಳಾಗ್ತಾಯಿದ್ದಾವೆ. ಮತ್ತು ಏರುಪೇರು, ಹೆಲ್ತ್ ಏರುಪೇರು ಆಗುತ್ತೆ, ಟಯರ್ಡ್ ಆಗುತ್ತೆ. ನಿಮ್ಮ ಕಾರ್ ಆಕ್ಸಿಡೆಂಟ್ ಆಗಿರ್ತದೆ, ಇಲ್ಲಾಂದರೆ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ. ಯಾಕಂದರೆ ಆರೋಗ್ಯ ಸಮಸ್ಯೆ ಬರ್ತಾಯಿದ್ದೆ. ರಾಹು ಗ್ರಹನೂ ಕೂಡ ಕೆಟ್ಟಿದ್ದಾನೆ, ಕೇತು ಗ್ರಹ ಕೆಟ್ಟಿದ್ದಾನೆ ನಿಮ್ಮ ಲೈಫಲ್ಲಿ. ನಿಮಗೆ ಶನಿ ಗ್ರಹ ಕೆಟ್ಟಿದ್ದಾನೆ, ಗುರು ಗ್ರಹ ಕೆಟ್ಟಿದ್ದಾನೆ. ಆದರೆ ಬುಧ ಕುಜ ಶುಕ್ರ ಗ್ರಹ, ಸೂರ್ಯ ಗ್ರಹ ನಿಮಗೆ ಲಾಭಸ್ಥಾನದಲ್ಲಿ 9ನೇ ಮನೆಯಿಂದ ತುಂಬ ಒಳ್ಳೆಯ ಶುಭಫಲನ ಕೊಡ್ತಾನೆ. ಗುರು ಸುಖ ಸ್ಥಾನದಲ್ಲಿಂದ ಆರೋಗ್ಯ ಸಮಸ್ಯೆ, ನಿಮ್ಮ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಕೊಡ್ತಾನೆ. ಆರೋಗ್ಯ ರೀತಿಯಲ್ಲಿ ಪ್ರಾಬ್ಲಮನ್ನು ಬೀಳ್ಬೇಡಿ, ಒಂದಲ್ಲ ಒಂದು ಕಷ್ಟ ಸಿಗಾಕಿರ್ತಾರೆ. ಆರೋಗ್ಯ ರೀತಿಯಲ್ಲಿ ಬೀಳ್ದಿರೋ ಥರ ನೀವು ನೋಡ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ರೀತಿಯಲ್ಲಿ ಮಾಡಿ. ನೀವು ಆದಷ್ಟು ಕೂಡ ಊಟವನ್ನು ಕಂಟ್ರೋಲ್ ಮಾಡಿ, ವಾಕ್ ಮಾಡಿ, ಎಲ್ಲ ಮಾಡಿ. ಏಕೆಂದರೆ ಶನಿ ಭಾಳ ವರ್ಷ 36 ವರ್ಷಕ್ಕೊಂದ್ಸರಿ ಬರ್ತಾನೆ. ನಿಮಗೆ ವ್ಯಯಸ್ಥಾನಾಧಿಪತಿಯವನ್ನೇ ಲಾಭಸ್ಥಾನಾಧಿಪತಿಯವನ್ನೇ. ಇವಾಗ ವ್ಯಯಸ್ಥಾನವನ್ನು ಕಷ್ಟವನ್ನು ಕೊಡ್ತಾನೆ. ಶನಿ ಬಿಟ್ಟೋಕ್ಕೆ ನಿಮ್ಗೆ ಇನ್ನೂ ತುಂಬ ವರ್ಷ ಬೇಕಾಗುತ್ತದೆ. ಈ ವಾರದಲ್ಲಿ ನಿಮಗೆ ಆರ್ಯಟಾಕ್ ವಾರ ಪರಿಹಾರದಲ್ಲಿ ಖಂಡಿತಲ್ಲೂ ಕೂಡ ನಿಮಗೆ ಆರ್ಯಟಾಕ್ ವಾರ ಪರಿಹಾರದಲ್ಲಿ ಗುರು ಪಂಚಮದಲ್ಲಿದ್ದ ತುಂಬ ಒಳ್ಳೆಯದು. 5ನೇ ತಾರೀಕಿನಿಂದ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತಾರೆ. ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ಯಾವುದೇ ಕಾರಣಕ್ಕೂ ಸಿಗಾಕಬೇಡಿ. ನೀವು ರಾಶಿಲಿ ಶನಿ ಇರೋದ್ರಿಂದ ಅತಿ ಹೆಚ್ಚು ನೀವು ತಿನ್ನಲಾರ್ ಇಲ್ಲ ಆಲಂಗುಡಿ ಗುರು ಟೆಂಪಲ್, ಅತಿ ಹೆಚ್ಚು ತಿರುಪತಿ, ಇದನ್ನು ಅತಿ ಹೆಚ್ಚು ಆರಾಧಿಸಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನೀವು ಅತಿ ಹೆಚ್ಚು ತುಂಬ ಒಳ್ಳೆಯದಾಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ಹೇಳುತ್ತೆ. ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಯಾವುದೆಲ್ಲ ಕೋರ್ಟ್ ಕೇಸ್ ಇವೆಲ್ಲ ಏನಿದ್ರು ಕೂಡ ನೀವು ತಿರುಪತಿಲಿ ಹೋದಾಗ ಬೋಗಿಲಿ ಕೂಡಿ ಬೀಗ ಹಾಕ್ತೀರ, ಅದು ದೋಷ ನಿವೃತ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ತಿರುಪತಿಯನ್ನು ದರ್ಶನ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಸಾಕಷ್ಟು ಒಳ್ಳೆಯದಾಗುತ್ತೆ. ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡ್ತವೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಅಂಥ ಯೋಗವನ್ನು ಕೊಡೋದ್ರಿಂದ ಗ್ರಹಗಳು ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ನಿಮ್ಮ ಲೈಫಲ್ಲಿ ಆ ಅಪಾರವಾದ ಕೀರ್ತಿ, ನೇಮ್ ಎಲ್ಲನೂ ಕೂಡ ಕೊಡ್ತವೆ. ದಯವಿಟ್ಟು ಭಯಭೀತರಾಗಬೇಡಿ. ಆದರೆ ಕಷ್ಟದ ಮೇಲೆ ಕಷ್ಟ ಬರುತ್ತದೆ. ಗುರು ಚೇಂಜ್ ಆಗೋದು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗೋದ್ರಿಂದ ನೀವು ಡಿಸೆಂಬರ್ 5ನೇ ತಾರೀಕಿನಿಂದ 5ನೇ ತಾರೀಕುವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. 5ನೇ ತಾರೀಕು ಮೇಲೆ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ ಯಾವುದೇ ಕಾರಣಕ್ಕೂ ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿಬಿಡಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮೀನರಾಶಿ ಒಂದು ಸರಿ ನಿಮ್ಮ ಕೈಲಿ ಆದರೆ ತಿರುಚಿಲಿ ಶ್ರೀರಂಗಂ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ಭಾಳ ಒಳ್ಳೆಯದಾಗುತ್ತೆ. ಮತ್ತು ಯಾವುದಾದ್ರು ಕಾಡಲ್ಲಿ ಇರುವಂಥ ಟೆಂಪಲ್ಲು ಇಲ್ಲ ಕಾಡಲ್ಲಿರೋ ರೆಸಾರ್ಟು ಇವೆರಡನ್ನೂ ದರ್ಶನ ಮಾಡಿದಷ್ಟು ಒಳ್ಳೆಯದಾಗುತ್ತೆ. ಆ ಗಾಳಿ, ಆ ಬೆಳಕು, ಆ ಕಾಡು, ಆ ಗ್ರೀನ್, ದೇವರಿದ್ರೂ ಸರಿ, ದೇವಸ್ಥಾನಕ್ಕೆ ಹೋಗಿ ಇಲ್ಲ ನಾನು ತುಂಬ ಹ್ಯಾಪಿಯಾಗಿರೋ ಜಾಗಕ್ಕೆ ಹೋಗ್ತೀನಿ ಅಂದರೆ ನೀವು ಲೈಫಲ್ಲಿ ಹ್ಯಾಪಿಯಾಗಿರಿ.
ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ, ತುಂಬ ಒಳ್ಳೆಯದಾಗುತ್ತೆ, ಅಪಾರವಾದ ಸಕ್ಸಸ್ಸನ್ನು ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆಯದಾಗಲಿ ಮೀನರಾಶಿ.